ನಮಸ್ಕಾರ ವೀಕ್ಷಕರೇ. ಜೂನ್ 4ರ ಫಲಿತಾಂಶ ಎಲ್ಲರ ನಿರೀಕ್ಷೆಗಳನ್ನ ತಲೆ ಕೆಳಗು ಮಾಡ್ತಾ ಇದೆ. ಸದ್ಯದ ಟ್ರೆಂಡ್ ನೋಡಿದ್ರೆ ಟುಡೇಸ್ ಚಾಣಕ್ಯ, ಸಟ್ಟಾ ಬಜಾರ್ ಯಾವ ಸರ್ವೆ ಕೂಡ ವರ್ಕೌಟ್ ಆಗೋದಿಲ್ಲ ಅನ್ನೋದು ಅರಿವಾಗ್ತಾ ಇದೆ. ಸರ್ಕಾರ ಹಿಡಿಯೋದು NDA ಅನ್ನೋದು ಬಹುತೇಕ ಕನ್ಫರ್ಮ್. ಆದ್ರೆ ಇಲ್ಲಿ ಅಸಲಿ ಗೆಲುವು ಯಾರದ್ದು ಅಂತ ನೋಡ್ತಾ ಹೋದ್ರೆ ಅದು ಇಂಡಿ ಒಕ್ಕೂಟದ್ದು ಅನ್ನೋದು ಕ್ಲಿಯರ್ ಆಗಿ ಹೇಳಬಹುದು. ಇದೇ ಟ್ರೆಂಡ್ ಮುಂದುವರೆದ್ರೆ ಕಾಂಗ್ರೆಸ್ ಕಳೆದ ಬಾರಿಗಿಂತ ಡಬಲ್ ಸೀಟ್ ಗೆದ್ರೂ ಗೆಲ್ಲಬಹುದು ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ. ಅತ್ತ UPL ಅಂತೂ ಯಾರು ಊಹಿಸದ ರೀತಿಯಲ್ಲಿ ಸಮಾಜವಾದಿ ಪಕ್ಷ ಎದ್ದು ನಿಲ್ತಾ ಇದೆ. ನೆಕ್ ಟು ನೆಕ್ ಫೈಟ್ ಶುರುವಾಗಿದೆ. ಹಾಗಿದ್ರೆ ಈ ಮಟ್ಟದಲ್ಲಿ ರಾಜಕೀಯ ಭೂಕಂಪನಕ್ಕೆ ಕಾರಣ ಏನು? ಎಲ್ಲಾ ಸಮೀಕ್ಷೆಗಳಲ್ಲೂ, ಸರ್ವೆಗಳಲ್ಲೂ, ಜನಾಭಿಪ್ರಾಯದಲ್ಲೂ ಮೋದಿ ನೇತೃತ್ವದ NDAಗೆ ಜನರು ಜೈಕಾರ ಹಾಕಿದ್ರು. ಆದ್ರೆ ಇಷ್ಟೊಂದು ಬದಲಾವಣೆ ಆಗಿದ್ಯಾಕೆ? ಹಾಗಿದ್ರೆ 2024ರ ಎಲೆಕ್ಷನ್ ನಲ್ಲಿ ಬಿಜೆಪಿ ಗೆಲ್ತಾ ಸೋಲ್ತಾ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಇಂಥದ್ದೊಂದು ಬೆಳವಣಿಗೆಯನ್ನ ಯಾರು ಊಹಿಸಿರ್ಲಿಲ್ಲ ಅನ್ಸುತ್ತೆ. ಎಲ್ಲರ ನಿರೀಕ್ಷೆ ಹೇಗಿತ್ತು ಅಂದ್ರೆ ಕೌಂಟಿಂಗ್ ಓಪನ್ ಆಗ್ತಾ ಇದ್ದ ಹಾಗೆ NDAಗೆ 350ರ ಮೇಲೆ ನಂಬರ್ ಬಂದಿರುತ್ತೆ. ಆಮೇಲೆ ಇದೇ ಕಂಟಿನ್ಯೂ ಆಗಿ ಇಂಡಿ ಒಕ್ಕೂಟ ವಾಶ್ ಔಟ್ ಆಗುತ್ತೆ ಅನ್ನೋ ನಿರೀಕ್ಷೆಗಳಿದ್ವು. ಆದ್ರೆ ನಮ್ಮ ದೇಶದ ಜನರು ಎಲ್ಲರಿಗೂ ಶಾಕ್ ಕೊಡ್ತಾ ಇದ್ದಾರೆ. ಇಂಡಿ ಒಕ್ಕೂಟ 200ರ ಗಡಿ ದಾಟಿ ಸಾಕಷ್ಟು ಕ್ಷೇತ್ರಗಳಲ್ಲಿ ನೆಕ್ ಟು ನೆಕ್ ಫೈಟ್ ಕೊಡ್ತಾ ಇದೆ. ಟ್ರೆಂಡ್ ಪ್ರಕಾರ ಸರ್ಕಾರ NDAದ್ದೇ ಅನ್ನೋದು ನಿಜವೇ ಆದ್ರೂ ಈ ಅಂಕಿ ಆಟ ಎಲ್ಲಿಗೆ ಅಂತ್ಯ ಆಗುತ್ತೆ ಅನ್ನೋದನ್ನ ಗೆಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಇಂಡಿ ಒಕ್ಕೂಟಕ್ಕೆ ಈ ಲೆವೆಲ್ಗೆ ಬೆಂಬಲ ಸಿಗ್ತಾ ಇರೋದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ಒಂದಷ್ಟು ಉತ್ತರಗಳು ಸಿಗ್ತಾ ಹೋಗುತ್ತವೆ. ಅದನ್ನ ಹೇಳ್ತಾ ಹೋಗ್ತೀವಿ. ಮೊದಲನೆಯದ್ದು ಮುಸ್ಲಿಂ ಸಮುದಾಯದ ಬಹುದೊಡ್ಡ ಬೆಂಬಲ. ಸದ್ಯ ರಿವೀಲ್ ಆಗ್ತಾ ಇರೋ ಮಾಹಿತಿಗಳ ಪ್ರಕಾರ ಇಡೀ ದೇಶದ ಎಲ್ಲಾ ರಾಜ್ಯಗಳಲ್ಲೂ 99% ಮುಸ್ಲಿಂ ವೋಟ್ಗಳು ಕಾಂಗ್ರೆಸ್ಗೆ ಅಥವಾ ಇಂಡಿ ಒಕ್ಕೂಟಕ್ಕೆ ಬಂದಿವೆ ಅನ್ನೋದು ರಿವೀಲ್ ಆಗಿದೆ. ಇಲ್ಲಿ ಗಮನಿಸಬೇಕಾಗಿರೋ ಇನ್ನೊಂದು ಅಂಶ ಏನಂದ್ರೆ ಮುಸ್ಲಿಂ ಸಮುದಾಯದ ಬಹುತೇಕ ಎಲ್ಲರೂ ವೋಟ್ ಮಾಡಿದ್ದಾರೆ. ಯಾರೊಬ್ಬರೂ ಕೂಡ ವೋಟಿಂಗ್ ಮಿಸ್ ಮಾಡಿಲ್ಲ. ಮಾಧ್ಯಮಗಳು ಬೀದಿಯಲ್ಲಿ ಸರ್ವೆ ಮಾಡೋ ಹೊತ್ತಲ್ಲಿ ಬಿಜೆಪಿಗೆ ಹಾಗೂ ಮೋದಿಗೆ ಜೈ ಎಂದವರ ಪೈಕಿ ಮುಕ್ಕಾಲು ವಾಸಿ ಜನರು ವೋಟ್ ಮಾಡಿಲ್ಲ. ವೋಟ್ ಪರ್ಸೆಂಟೇಜ್ ಕಡಿಮೆ ಆಗಿರೋದು ಬಿಜೆಪಿ ಹಾಗೂ NDAಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಟ್ಟಿದೆ ಅಂತ ಅಂದಾಜಿಸಲಾಗ್ತಾ ಇದೆ. ಜನಸಂಖ್ಯೆ ಆಧಾರದಲ್ಲಿ ಸದ್ಯ ಹಿಂದೂಗಳಿಗಿಂತ ಮುಸ್ಲಿಮರ ಸಂಖ್ಯೆ ಕಡಿಮೆ ಇದೆ. ಇಡೀ ಸಮುದಾಯದ ಕಂಪ್ಲೀಟ್ ವೋಟ್ ಜೊತೆಗೆ ಹಿಂದೂಗಳಿಂದಲೂ ಸಾಕಷ್ಟು ವೋಟ್ಗಳು ಇಂಡಿ ಒಕ್ಕೂಟಕ್ಕೆ ಹೋಗಿರೋದ್ರಿಂದ ಈ ಮಟ್ಟದಲ್ಲಿ ಬದಲಾವಣೆ ಆಗಲಿದೆ ಅಂತ ಅಂದಾಜಿಸಲಾಗ್ತಾ ಇದೆ. ಎರಡನೇ ಕಾರಣ ಕಾಂಗ್ರೆಸ್ನ ಓಲೈಕೆ. ಇಲ್ಲೂ ಕೂಡ ಮತದಾರರ ನಿರ್ಲಕ್ಷ್ಯ ವರ್ಕೌಟ್ ಆಗಿದೆ. ಒಂದು ಸಮುದಾಯಕ್ಕೆ ಭರಪೂರ ಕೊಡುಗೆಗಳನ್ನ ಕೊಡ್ತೀವಿ ಅಂತ ಹೇಳಿದಾಗ ಯಾರು ಬಿಡ್ತಾರೆ? ಎಲ್ಲರೂ ವೋಟ್ ಹಾಕ್ತಾರಲ್ವಾ? ಇಲ್ಲೂ ಆಗಿರೋದು ಅದೇ. ದೇಶದ ಆಸ್ತಿಯನ್ನ ಮರು ಹಂಚಿಕೆ ಮಾಡ್ತೀವಿ ಅಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನರು ವಿರೋಧ ಮಾಡಿದ್ರು. ಆದ್ರೆ ಅವರಲ್ಲಿ ಬಹುತೇಕರು ವೋಟ್ಗೆ ಹೋಗ್ಲೇ ಇಲ್ಲ. ಯಾರಿಗೆಲ್ಲ ಬೆನಿಫಿಟ್ ಸಿಗುತ್ತೋ ಅವರೆಲ್ಲ ತಪ್ಪದೆ ಹೋಗಿ ವೋಟ್ ಮಾಡಿದ್ದಾರೆ. ಇದು ಕೂಡ ಕಾಂಗ್ರೆಸ್ ಕೈ ಹಿಡಿದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ಗೆ ವರವಾಗಿರೋದು ಗ್ಯಾರಂಟಿಗಳು. ಹೌದು, ಪ್ರತಿ ಮನೆಗೆ ವರ್ಷಕ್ಕೆ 1 ಲಕ್ಷ ರು ಹಣ ಸಿಗುತ್ತೆ ಅಂದಾಗ ಯಾರು ಅಟ್ರಾಕ್ಟ್ ಆಗೋದಿಲ್ಲ? ಖಂಡಿತ ಎಲ್ಲರೂ ಅಟ್ರಾಕ್ಟ್ ಆಗೇ ಆಗ್ತಾರೆ. ಇದರಿಂದ ದೇಶದ ಅಭಿವೃದ್ಧಿ ಹಾಳಾಗುತ್ತೆ. ದೇಶಕ್ಕಿದು ಮಾರಕ. ದೇಶದ ಸಾಲ ಹೆಚ್ಚಾಗುತ್ತೆ. ಮುಂದೆ ಈ ಸಾಲ ನಮ್ಮ ತಲೆ ಮೇಲೆ ಬರುತ್ತೆ ಅಂತ ದೊಡ್ಡ ದೊಡ್ಡ ಮಾತುಗಳನ್ನ ಆಡಿದವರೆಲ್ಲ ಮನೆಯಲ್ಲೇ ಕೂತಿದ್ರು. ಇದ್ಯಾವುದರ ಅರಿವಿಲ್ಲದೆ 1 ಲಕ್ಷ ಸಿಕ್ಕರೆ ಸಾಕಪ್ಪ ಅಂತ ಅಭಿಪ್ರಾಯ ಪಟ್ಟವರು ತಪ್ಪದೆ ಹೋಗಿ ವೋಟಿಂಗ್ ಮಾಡಿದ್ದಾರೆ. ಇದು ಕುಗ್ಗಿ ಹೋಗಿದ್ದ ರಾಹುಲ್ ರಾಜಕೀಯಕ್ಕೆ ದೊಡ್ಡ ಬೂಸ್ಟ್ ನೀಡಿದೆ. ಇದರ ಜೊತೆಗೆ ಇನ್ಮುಂದೆ ಕಾಂಗ್ರೆಸ್ ಫ್ರೀ ಮೂಲಕವೇ ರಾಜಕೀಯ ಮಾಡುತ್ತೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಇನ್ನು ಇದೆಲ್ಲದಕ್ಕಿಂತ ಶಾಕಿಂಗ್ ಆಗ್ತಾ ಇರೋದು ಉತ್ತರ ಪ್ರದೇಶದ ಟ್ರೆಂಡ್. ಸದ್ಯದ ಟ್ರೆಂಡ್ ನೋಡಿದ್ರೆ ಉತ್ತರ ಪ್ರದೇಶದಲ್ಲಿ ಇಂಡಿ ಒಕ್ಕೂಟ NDAಯನ್ನ ಮೀರಿಸಿ ಮುಂದಕ್ಕೆ ಹೋದ್ರೂ ಅಚ್ಚರಿ ಇಲ್ಲ ಅನ್ನೋ ರೀತಿಯ ನಂಬರ್ಗಳು ಸಿಗ್ತಾ ಇವೆ. ಅಯೋಧ್ಯ ರಾಮ ಮಂದಿರ ಆಗ್ತಾ ಇದ್ದ ಹಾಗೆ ಈ ಬಾರಿ ಉತ್ತರ ಪ್ರದೇಶ ಕ್ಲೀನ್ ಸ್ವೀಪ್ ಆಗುತ್ತೆ ಅಂತಲೇ ಎಲ್ಲರೂ ಅಭಿಪ್ರಾಯ ಪಟ್ರು. ಆದ್ರೆ ಕ್ಲೀನ್ ಸ್ವೀಪ್ ಆಗೋದಿರ್ಲಿ, ಕಳೆದ ಬಾರಿ ಗೆದ್ದ ಸೀಟ್ಗಳನ್ನ ಉಳಿಸಿಕೊಂಡ್ರೆ ಸಾಕು ಅನ್ನೋ ಪರಿಸ್ಥಿತಿ ಎದುರಾಗಿದೆ. ಹಾಗೆ ನೋಡ್ತಾ ಹೋದ್ರೆ ಉತ್ತರ ಪ್ರದೇಶ CM ಯೋಗಿ ಆದಿತ್ಯನಾಥ್ ಪಾಪ್ಯುಲಾರಿಟಿ ಮುಂದೆ ಅಖಿಲೇಶ್ ಪಾಪ್ಯುಲಾರಿಟಿ ಏನೂ ಇಲ್ಲ. ಆದ್ರೂ ಕೂಡ ಸರಿಸಮನಾದ ಸೀಟ್ಗಳು ಬರ್ತಾ ಇವೆ ಅಂದ್ರೆ ಅಲ್ಲೂ ಕೂಡ ವೋಟಿಂಗ್ ಪರ್ಸೆಂಟೇಜ್ ಕಾರಣ ಆಗ್ತಾ ಇದೆ ಅಂತ ಹೇಳಲಾಗ್ತಿದೆ. ರಾಮ ಮಂದಿರ ನಿರ್ಮಾಣದಿಂದ ಖುಷಿ ಪಟ್ಟವರು ಮಂದಿರಕ್ಕೆ ಹೋದ್ರು. ಸೋಷಿಯಲ್ ಮೀಡಿಯಾಗಳಲ್ಲಿ ಜೈ ಮೋದಿ ಅಂದ್ರು. ಆದ್ರೆ ವೋಟಿಂಗ್ ಮಾಡೋದಕ್ಕೆ ಮಾತ್ರ ಹೋಗ್ಲೇ ಇಲ್ಲ. ಆದ್ರೆ ರಾಮ ಮಂದಿರದಿಂದ ನಿರಾಶೆ ಆದವರು ತಪ್ಪದೆ ಅಖಿಲೇಶ್ ಹಾಗೂ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ. ಅದರ ಜೊತೆಗೆ ಇಂಡಿ ಒಕ್ಕೂಟ ಅಧಿಕಾರಕ್ಕೆ ಬಂದ್ರೆ 1 ಲಕ್ಷ ಹಣ ಸಿಗುತ್ತೆ. ಮಧ್ಯಮ ವರ್ಗದವರಿಂದ ಕಿತ್ತು ಹಣ ಆಸ್ತಿಯನ್ನ ಹಂಚಲಾಗುತ್ತೆ. ಕೂತಲ್ಲಿಗೆ ದುಡ್ಡು ಸಿಗೋವಾಗ ಯಾರ್ ತಾನೇ ಬಿಡ್ತಾರೆ? ಅದೇ ಕಾರಣಕ್ಕೆ ಎಲ್ಲರೂ ಸಾಲಿಡ್ ಆಗಿ ವೋಟ್ ಹಾಕಿದ್ದಾರೆ ಎನ್ನಲಾಗ್ತಾ ಇದೆ.
ಇನ್ನು ಉತ್ತರ ಭಾರತಕ್ಕೆ ಹೋಲಿಸಿದ್ರೆ ಈ ಬಾರಿ ಬಿಜೆಪಿ ನಿರೀಕ್ಷೆ ತಕ್ಕ ಮಟ್ಟಿಗೆ ನಿಜವಾಗಿರೋದು ದಕ್ಷಿಣದಲ್ಲಿ. ಆದ್ರೆ ದಕ್ಷಿಣವೂ ಕೂಡ ಸಂಪೂರ್ಣವಾಗಿ ಬಿಜೆಪಿ ಕೈ ಹಿಡಿದಿಲ್ಲ. ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಬಹುತೇಕ ಎಲ್ಲಾ ಸರ್ವೆಗಳು ಎನ್ಡಿಎಗೆ 20ಕ್ಕಿಂತ ಹೆಚ್ಚು ಸೀಟ್ಗಳನ್ನ ನೀಡಿದ್ವು. ಕೆಲವೊಂದು ಸರ್ವೆಗಳಲ್ಲಿ ಈ ಬಾರಿ ಮೈತ್ರಿಕೂಟ ಕಳೆದ ಬಾರಿಯಷ್ಟೇ ಸೀಟ್ಗಳನ್ನ ಗೆಲ್ಲಲಿದೆ ಅನ್ನೋದನ್ನ ಹೇಳಿದ್ವು. ಆದ್ರೆ ಫಲಿತಾಂಶದಲ್ಲಿ ಎಲ್ಲಾ ಉಲ್ಟಾ ಹೊಡೆದಿದೆ. ಕರ್ನಾಟಕದಲ್ಲಿ ಬಿಜೆಪಿಗೆ 16, ಜೆಡಿಎಸ್ಗೆ 2 ಸೀಟ್ ಬರುವ ಲಕ್ಷಣಗಳು ಕಾಣಿಸ್ತಾ ಇವೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ನಿನ್ನೆವರೆಗೂ ಪ್ರಜ್ವಲ್ ರೇವಣ್ಣ ಗೆಲ್ತಾರೆ ಅನ್ನೋ ಟ್ರೆಂಡ್ ಇತ್ತು. ಆದ್ರೆ ಈಗ ಹೀನಾಯವಾಗಿ ಸೋಲೋ ಸಾಧ್ಯತೆಗಳು ದಟ್ಟವಾಗಿವೆ. ಲೈಂಗಿಕ ದೌರ್ಜನ್ಯದಂತ ಆರೋಪ ಇರೋದ್ರಿಂದ ಪ್ರಜ್ವಲ್ ರೇವಣ್ಣ ಸೋಲಿನ ಬಗ್ಗೆ ಎನ್ಡಿಎ ಮೈತ್ರಿಕೂಟದ ಯಾವ ನಾಯಕರು ಕೂಡ ಕಳವಳ ಆಗೋದಿಲ್ಲ ಅನ್ನೋದು ವಾಸ್ತವ. ಅಚ್ಚರಿ ವಿಚಾರ ಏನಂದ್ರೆ ಕಾಂಗ್ರೆಸ್ 10 ಸೀಟ್ಗಳನ್ನ ಗೆಲ್ಲುವಲ್ಲಿ ಯಶಸ್ವಿ ಆಗ್ತಾ ಇರೋದು. ಅರ್ಥಾತ್ ಕರ್ನಾಟಕದಲ್ಲಿ ಮೋದಿ ಅಲೆ ವರ್ಕ್ ಆಗಿಲ್ಲ ಅನ್ನೋದು ಕ್ಲೀನ್ ಅಂಡ್ ಕ್ಲಿಯರ್ ಆಗ್ತಾ ಇದೆ. ಇನ್ನು ಅತ್ತ ತೆಲಂಗಾಣವನ್ನ ನೋಡಿದ್ರೆ ಬಿಜೆಪಿಗೆ ಸ್ವಲ್ಪ ಸಮಾಧಾನಕರವಾಗಿದೆ. ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ ಬಿಜೆಪಿ ಅಥವಾ ಎನ್ಡಿಎಗೆ ಇಷ್ಟು ಸೀಟ್ ಬಂದಿರೋದೇ ಹೆಚ್ಚು ಅನ್ನೋದು. ಈ ರಿಸಲ್ಟ್ ನಲ್ಲಿ ಗ್ಯಾರಂಟಿಗಳೇ ವರ್ಕ್ ಆಗಿರೋದು ಅನ್ನೋದು ಸದ್ಯಕ್ಕೆ 100ಕ್ಕೆ 100 ಕನ್ಫರ್ಮ್ ಆಗ್ತಾ ಇದೆ. ಅದರಲ್ಲೂ ತೆಲಂಗಾಣ ರಾಜ್ಯ ಸೃಷ್ಟಿಗೆ ಕಾರಣ ಆಗಿದ್ದೇ ಕೆಸಿಆರ್. ಅಂತ ಕೆಸಿಆರ್ಗೆ ಹೀನಾಯ ಸೋಲು ಬರೋದಕ್ಕೆ ಕಾರಣವಾಗಿದ್ದು ಕಾಂಗ್ರೆಸ್ನ ಗ್ಯಾರಂಟಿಗಳು. ಅಂತ ಪವರ್ಫುಲ್ ಗ್ಯಾರಂಟಿಗಳ ನಡುವೆಯೂ ಬಿಜೆಪಿ ಒಂದಷ್ಟು ಸೀಟ್ ಗೆದ್ದಿದ್ದೇ ದೊಡ್ಡದು ಅಂತ ಹೇಳಲಾಗ್ತಿದೆ. ಕರ್ನಾಟಕದಲ್ಲಾದರೂ ಅಷ್ಟೇ ಗ್ಯಾರಂಟಿ ಯೋಜನೆ ಹಾಗೂ ಉಚಿತಗಳು ಚಾಲ್ತಿಯಲ್ಲಿವೆ. ಇದರ ಮಧ್ಯೆಯೂ ಇಷ್ಟೊಂದು ಸೀಟ್ ಬಂದಿದ್ದೇ ದೊಡ್ಡದು ಅಂತ ಹೇಳಲಾಗ್ತಾ ಇದೆ. ಆದರೆ ಕರ್ನಾಟಕದ ಜನತೆಗೆ ಉಚಿತಗಳ ಮೇಲೆ ಇನ್ನೂ ಮನಸ್ಸು ಹೋಗಿಲ್ಲ ಅನ್ನೋದನ್ನ ಕಾಂಗ್ರೆಸ್ಗೆ ಬಂದಿರೋ ದೊಡ್ಡ ಮಟ್ಟದ ಸೀಟ್ಗಳೇ ಸಾಕ್ಷಿ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಒಂದು ವಿಚಾರ ಕನ್ಫರ್ಮ್ ಆಗ್ತಾ ಇದೆ. ಅದೇನೆಂದ್ರೆ ದೇಶದ ಚುನಾವಣೆಯ ಸ್ಟೈಲ್ ಇನ್ಮುಂದೆ ಬದಲಾಗಲಿದೆ ಅನ್ನೋದು. ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಅಭಿವೃದ್ಧಿಯೊಂದೇ ಮಾರ್ಗ ಅನ್ನೋ ಕಲ್ಪನೆಯಲ್ಲಿ ತೇಲಾಡ್ತಾ ಇತ್ತು. ಆದ್ರೆ ಭಾರತಕ್ಕೆ ಬೇಕಾಗಿರೋದು ಅಭಿವೃದ್ಧಿ ಅಲ್ಲ, ದೇಶದ ಅರ್ಧಕ್ಕರ್ಧ ಜನತೆ ಅರ್ಥಾತ್ ವೋಟ್ ಹಾಕುವ ಅರ್ಧಕ್ಕರ್ಧ ಪ್ರಜೆಗಳಿಗೆ ಬೇಕಾಗಿರೋದು ಉಚಿತ ಮಾತ್ರ ಅನ್ನೋ ಸಂದೇಶ ಕ್ಲಿಯರ್ ಆಗಿ ಸಾರಿದಂತಾಗಿದೆ. ಅಲ್ಲದೆ ಇದರಿಂದ ದೇಶದಲ್ಲಿ ಜನರ ಮಧ್ಯೆ ವಿಭಜನೆ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿಯಲ್ಲಿ ಅಂದ್ರೆ ಒಂದು ದುಡಿಯುವ ವರ್ಗ, ಇನ್ನೊಂದು ದುಡಿಯದಿದ್ರೂ ಕೈಗೆ ಹಣ ಸಿಗುತ್ತೆ ನಾವ್ಯಾಕೆ ದುಡಿಬೇಕು ಅನ್ನೋ ವರ್ಗ. ನಾವ್ಯಾಕೆ ದುಡಿಬೇಕು ಅನ್ನೋ ವರ್ಗ ನಿಷ್ಠೆಯಿಂದ ಚಾಚು ತಪ್ಪದೆ ವೋಟ್ ಮಾಡ್ತಾರೆ. ಅವರನ್ನ ಓಲೈಸಿ ಆರೈಕೆ ಮಾಡುವವರು ಕೂಡ ಅಷ್ಟೇ ನಿಷ್ಠೆಯಿಂದ ಅವರನ್ನ ಪೋಷಿಸ್ತಾರೆ. ದುಡಿಯೋ ವರ್ಗ ವೋಟ್ ಹಾಕದೆ ಸೋಂಬೇರಿತನವನ್ನ ಪ್ರದರ್ಶಿಸ್ತಾರೆ. ಇದರ ಪರಿಣಾಮ ಒಂದಕ್ಕೊಂದು ಲಿಂಕ್ ಆಗಿ ಕೊನೆಗೆ ಕೈಗೆ ಬರೋ ಸ್ಯಾಲರಿಗೆ ಬರೆ ಬೀಳುತ್ತೆ. ಆಮೇಲೆ ಈ ದೇಶ ಸರಿ ಇಲ್ಲ ಅಂತ ಬೈಕೊಂಡು ಅರಚಿಕೊಂಡು ಮೈ ಪರಚಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕ್ತಾರೆ. ಇದು ಹೀಗೆ ಮುಂದುವರಿಯುತ್ತೆ ಅನ್ನೋ ರೀತಿ ಎದ್ದು ಕಾಣ್ತಾ ಇದೆ. ಒಟ್ನಲ್ಲಿ ಸದ್ಯದ ಟ್ರೆಂಡ್ ನೋಡಿದ್ರೆ ಸರ್ಕಾರವನ್ನ ಎನ್ಡಿಎ ರಚಿಸುತ್ತೆ ಅನ್ನೋ ಹಾಗಿದೆ. ಅಂತಿಮವಾಗಿ ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ದೊಡ್ಡ ವಿಶ್ವಾಸದಲ್ಲಿದ್ದ ಬಿಜೆಪಿ ಹಾಗೂ ಎನ್ಡಿಎ ಇಲ್ಲಿ ಗೆದ್ದು ಸೋತಿದೆ ಅನ್ನೋದು ಕನ್ಫರ್ಮ್. ಹಾಗಿದ್ರೆ ಗೆದ್ದಿದ್ಯಾರು ಅಂತ ಕೇಳಿದ್ರೆ ಹಣ ಸಿಗುತ್ತೆ ಅನ್ನೋದನ್ನ ನಂಬಿ ನಿಷ್ಠೆಯಿಂದ ವೋಟ್ ಹಾಕಿ ತಮ್ಮ ಹಕ್ಕನ್ನ ಚಲಾಯಿಸಿದ್ರಲ್ವಾ, ಅವರೇ ನಿಜವಾದ ವಿನ್ನರ್ಸ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.